ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ನಮ್ಮ ತವ್ರ ಮನೆಯಲ್ಲಿ ಇದ್ದೀನಿ. ನೋಡಿ, ಇದು ಗಣಿಕೆ ಸೊಪ್ಪಿನ ಗಿಡ. ಗಂಟಿ ಸೊಪ್ಪು ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅಂತ ಅನ್ಕೊಂತೀನಿ. ಇದು ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ಇದು ಸೊಪ್ಪು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ, ಶುಗರ್ ಇರೋರಿಗೆ ಕೂಡ ತುಂಬಾ ಒಳ್ಳೆಯದು. ಮತ್ತೆ ಅಲ್ಲಿಂದ ಬಾಣತಿ ಅವರಿಗೆ ಕೂಡ ತುಂಬಾ ಒಳ್ಳೆ ಸೊಪ್ಪು. ಬಾಣತಿ ಅವರಿಗೆ ಎಸ್ಪೆಷಲಿ ಬಾಣತಿ ಟೈಮಲ್ಲಿ ಈ ಸೊಪ್ಪನ್ನ ಹುಡುಕಿ ಅಡಿಗೆಯನ್ನ ಮಾಡಿ ತಿನ್ನಿಸ್ತಾರೆ ಬಾಣ್ತಿಗೆ. ಸೊ ಆ ತರ ಈ ಗಿಡ ಬಂದು ಸೊಪ್ಪು ಅಂದ್ರೆ ಗಿಡ ತರ ಇರುತ್ತೆ, ದೊಡ್ಡ ಗಿಡ ಆಗುತ್ತೆ. ಇದು ನಮ್ಮ ಅಮ್ಮರ ಮನೆಯಲ್ಲಿ ನೋಡಿ ಎಷ್ಟು ದೊಡ್ಡ ಗಿಡ ಆಗಿದೆ ಅಂದ್ರೆ, ನಿಮಗೆ ಇಲ್ಲಿ ಬೇರೆ ಸೊಪ್ಪು ಕೂಡ ಹೂವು ಇರೋ ತರ ಕಾಣಿಸ್ತಾ ಇದೆ. ಇದು ಅನ್ಗೊನೆ ಸೊಪ್ಪು ಅಂತ ಹೇಳ್ತೀವಿ, ಒಣಗೊನೆ ಸೊಪ್ಪು ಅಂತ ಹೇಳ್ತೀವಿ. ನೋಡ್ತಾ ಇದ್ದೀರಲ್ಲ, ನೋಡಿ ಇಲ್ಲಿ ತೋರಿಸ್ತೀನಿ ನಾನು ದೂರದಿಂದ. ಒಣಗೊನೆ ಸೊಪ್ಪಲ್ಲಿ ಆ ಗಿಡ ಜಾಸ್ತಿ ಕಾಣಿಸ್ತಾನೆ ಇಲ್ಲ. ಇದು ನಮ್ಮ ಅಮ್ಮಿರ ಮನೆಯಲ್ಲಿ ತುಂಬಾ ದೊಡ್ಡ ಗಿಡ ಆಗಿದೆ. ಅದರಲ್ಲಿ ಈಗ ಗಣಿಕೆ ಹಣ್ಣುಗಳು ಏನಿದಾವೆ, ಹಣ್ಣಾಗೋ ಟೈಮು. ನೀವು ನೋಡ್ತಾ ಇದ್ದೀರಲ್ಲ, ಈ ಕಪ್ಪು ಕಪ್ಪು ಇರೋ ಹಣ್ಣೆಲ್ಲ ಗಣಿಕೆ ಹಣ್ಣು. ಇದೆಲ್ಲ ನಾನು ಬಿಡಿಸ್ಕೊಂತೀನಿ. ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ, ತುಂಬಾ ಒಳ್ಳೇದು ಕೂಡ ಆರೋಗ್ಯಕ್ಕೆ. ಸೊ ಹಂಗಾಗಿ ನಾನು ನಮ್ಮ ಅಮ್ಮಾರ್ ಮನೆಗೆ ಬಂದಿದ್ದೆ. ಇದು ಇರೋದ್ರಿಂದ ನಾನು ಬಿಡಿಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಮತ್ತೆ ಈ ಸೊಪ್ಪೆಲ್ಲ ಇರೋದು ಕೂಡ ನಾನು ಕಿತ್ಕೊಂಡ್ ಬರ್ತೀನಿ ಸಾಂಬಾರ್ಗೆ. ಇದ್ರಲ್ಲಿ ಏನ್ ಸಾಂಬಾರ್ ಮಾಡ್ಬೋದು ಅಂದ್ರೆ, ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಚಪಾತಿಗೆ, ರೊಟ್ಟಿಗೆ ಪಲ್ಯ ಮಾಡ್ಬೋದು, ಸೊಪ್ಪಿನ ಸಾಂಬಾರ್ ಮಾಡ್ಬೋದು, ಮೊಸಪ್ ಸಾಂಬಾರ್ ಮಾಡ್ಬೋದು. ಆ ರೀತಿ ತುಂಬಾ ಚೆನ್ನಾಗಿರುತ್ತೆ. ನಾವು ಮಾಡೋ ರೀತಿಯಲ್ಲಿ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಗಣಕಿ ಸೊಪ್ಪು. ನಿಮ್ಗೆ ಇದು ನಿಮ್ ಕಡೆ ಏನಾದ್ರು ಅಂತಾರ, ನೀವು ಇದು ನೋಡಿದ್ದೀರಾ? ಮತ್ತೆ ಈ ಹಣ್ಣು ನೋಡಿ, ಇಲ್ಲಿ ಗಣಿಕೆ ಹಣ್ಣು ನಾನು ಕಿತ್ಬಿಟ್ಟು ತೋರಿಸ್ತೀನಿ. ನೋಡಿ, ಸಣ್ಣ ಸಣ್ಣ ಬೀಜ ಇರುತ್ತೆ ಅದ್ರೊಳಗಡೆ. ನೋಡಿ ಇಲ್ಲಿ ಬ್ಲಾಕ್, ಒಳಗಡೆ ಕೂಡ ಬ್ಲಾಕ್ ಇರುತ್ತೆ. ತಿನ್ನಕ್ಕೆ ತುಂಬಾನೇ ಸ್ವೀಟ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ತಿಂದಿದ್ದೀರಾ? ನಿಮ್ ಕಡೆ ಇದು ಇದೆಯಾ ಅಂತ ನನ್ಗೆ ಯಾವ್ದಕ್ಕೂ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೋಡ್ತಾ ಇದ್ದೀರಲ್ಲ, ನಮ್ಮ ಮನೇಲಿ, ನಮ್ಮ ತವ್ರ ಮನೇಲಿ ನಮ್ಮ ಮಮ್ಮಿ ತುಂಬಾ ಮನೆ ಬಾಕ್ಲಲ್ಲಿ ಎಲ್ಲ ನ್ಯಾಚುರಲ್ ಆಗಿ ಎಲ್ಲಾ ವಸ್ತುಗಳನ್ನ ಬೆಳ್ಕೊಂತಾರೆ. ಎಕ್ಸಾಂಪಲ್ಗೆ ಇಲ್ಲಿ ನೋಡಿ, ಇಷ್ಟೇ ಜಾಗದಲ್ಲಿ ಅವರೇ ಗಿಡ ಕೂಡ ಹಾಕೊಂಡಿದ್ದಾರೆ. ಅಮ್ಮಮ್ಮ ಅಂದ್ರೆ ಒಂದು 10ರಿಂದ 15 ಗಿಡ ಅವರೇ ಗಿಡ ಕೂಡ ಹಾಕೊಂಡಿದ್ದಾರೆ ನಮ್ಮ ಮಮ್ಮಿ. ಮನೆ ಹತ್ರನೇ ಬೆಳ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ನೋಡಿ ಅವರೆಕಾಯಿ ಹೂವು ಆಗಿದೆ, ಚೊಟ್ಟಾಗಿದೆ. ನ್ಯಾಚುರಲ್ ಆಗಿ ಏನು ಜಾಸ್ತಿ ಔಷಧಿ ಏನು ಯೂಸ್ ಮಾಡೋದಿಲ್ಲ. ನ್ಯಾಚುರಲ್ ಗೊಬ್ಬರ ಹಾಕಿ, ಮಣ್ಣು ಹಾಕಿ, ಕೆಮ್ಮಣ್ಣು ಹಾಕಿ ಬೆಳ್ಕೊಂತಾರೆ. ಸೊ ಅಲ್ಲಿಂದ ನೋಡಿ, ಇಲ್ಲಿ ಒಂದು ಇದು ಹಳೆ ಟಿವಿ ಬಾಕ್ಸ್ ಅಲ್ಲಿ ನಮ್ಮ ಮಮ್ಮಿ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಬೆಳ್ಕೊಂಡಿದ್ದಾರೆ. ಸೊ ನೋಡಿ, ಈ ತರ ಕೆಮ್ಮಣ್ಣು ತಗೊಂಡ್ಬಂದಿದೀನಿ. ನಾವಿಲ್ಲಿ ತುಂಬಿಟ್ಟಿದೀವಲ್ಲ, ಈ ತರ ಮಣ್ಣುಗಳು ತಗೊಂಡ್ಬಂದು ಕೆಮ್ಮಣ್ಣುಗಳು ಹಾಕ್ಬಿಟ್ಟು ಈ ರೀತಿ ಮನೆ ಹತ್ರನೇ ನಾವು ಬೆಳ್ಕೊಂತೀವಿ. ನಮ್ಮ ಮನೆಗೆ ಆಗೋವಷ್ಟು ಐಟಮ್ಸ್ ನಮ್ಮ ಮಮ್ಮಿ ಮನೆ ಹತ್ರನೇ ಬೆಳ್ಕೊಂತಾರೆ. ನಮ್ಮ ಗಿಡದಲ್ಲಿ ನೋಡಿ ಮೆಣಸಿನ್ಕಾಯಿ ಯಾವ ತರ ಇದೆ, ಈ ರೀತಿ ಮೆಣಸಿನ್ಕಾಯಿ ಕೂಡ ಇದೆ. ಎಷ್ಟು ವೈಟ್ ಮೆಣಸಿನ್ಕಾಯಿ ಇದು. ಮೇಲ್ಗಡೆ ಎಲ್ಲ ಮೆಣಸಿನ್ಕಾಯಿ ಇದು ಮೇಲ್ಗಡೆ ಬಂದು ನಿಂತಿದೆ. ಈ ರೀತಿ ಇದೆ ಈ ಮೆಣಸಿನ್ಕಾಯಿ. ಈ ರೀತಿ ಮೆಣಸಿನ್ಕಾಯಿ ಗಿಡ ನೋಡಿದೀರಾ ನೀವು ಅಂತಾನು ಕೂಡ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ನನ್ನ ತವ್ರ ಮನೆಗೆ ಹಿಂಗೆ ಬೇಜಾರಾಗ್ತಾ ಇತ್ತು, ಬೆಂಗಳೂರಲ್ಲಿ ಕೆಲ್ಸಕ್ಕೂ ಹೋಗ್ತಾ ಇಲ್ವಲ್ಲ. ಸೊ ಕೆಲ್ಸಕ್ಕೆ ಹೋಗೋ ನಿಯರಲ್ಲಿ ನಾನು ಬಂದಿದ್ದೀನಿ. ಒಂದು 4 ದಿನ ಮನೆಯಲ್ಲಿ ಇದ್ದೋಗೋಣ ಇಲ್ಲಿ ಅಮ್ಮರ ಮನೆ, ಮತ್ತೆ ಕೆಲ್ಸಕ್ಕೆ ಹೋದ್ರೆ ಬರಕ್ ಆಗಲ್ಲ ಅಂತ ಇದ್ರಲ್ಲಿ ನಾನು ಅಮ್ಮರ ಮನೆಗೆ ಬಂದೆ. ಗುಡಿಯ ನೋಡಿ, ಅಲ್ಲಿ ತೊಟ್ಟಿಯಲ್ಲಿ ಯಾವ ತರ ಆಡ್ತಿದ್ದಾಳೆ ಅಂದ್ರೆ, ತೊಟ್ಟಿಯಲ್ಲ ಟಬ್ಬಲ್ಲಿ ಆಡ್ತಿದ್ದಾಳೆ ನೋಡಿ. ಶಾಂಪೂ ಪ್ಯಾಕೆಟ್ ಅನ್ನ ಹಾಕೊಂಡು ಆಟ ಆಡ್ತಾ ಇದ್ದಾಳೆ. ಬೆಳಿಗ್ಗೆ 9:30 ಟೈಮು. ಸೊ ಈ ತರ ನಮ್ಮ ಮನೆ ಹತ್ರ ನಾವು ಬೆಳ್ಕೊಂತೀವಿ, ಮನೆ ಹತ್ರನೇ ವಸ್ತುಗಳು. ಮತ್ತೆ ನಮ್ಮ ಮಮ್ಮಿ ಚಪ್ಪರದ ಅವರೆಕಾಯಿ ಗಿಡನೂ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ ನೋಡಿ. ಇದು ಬಂದು ಚಪ್ಪರದ ಅವರೆಕಾಯಿ ಗಿಡ ಹಾಕಿದ್ದಾರೆ ನೋಡಿ. ಬೆಳ್ಳಿ ಹೋಗ್ತಾ ಇದೆ ಮೇಲ್ಗಡಿಕೆ. ಮತ್ತೆ ಟಮಾಟೆ ಹಣ್ಣು, ನನಗೆ ಫೇವ್ರೆಟ್ ಟಮಾಟೆ ಹಣ್ಣು ಅಂದ್ರೆ ನನ್ ಪಂಚ ಪ್ರಾಣ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು. ನನಗೆ ಈ ರೀತಿ ಟಮಾಟೆ ಹಣ್ಣು ತುಂಬಾನೇ ಇಷ್ಟ ಫ್ರೆಂಡ್ಸ್. ನೋಡಿ, ಒಂದೇ ಒಂದು ಹಣ್ಣಾಗಿದೆ ನೋಡಿ. ಈ ಟಮಾಟೆ ಹಣ್ಣು ನನಗೆ ತುಂಬಾ ಇಷ್ಟ. ನಿಮ್ಗೆ ಇಷ್ಟನಾ? ಈ ತರ ಟಮಾಟೆ ಹಣ್ಣು ನೀವು ಬೆಳೆದಿದ್ದೀರಾ, ನೀವು ತಿಂದಿದ್ದೀರಾ? ನಿಮ್ಮ ಮನೆ ಹತ್ರ ಈ ತರ ವಾತಾವರಣದಲ್ಲಿ ನೀವು ಒಂದು ಜೀವನ ಮಾಡಿದ್ದೀರಾ ಅಂತ ನನಗೆ ತಿಳಿಸಿ. ನಾನು ಬೆಂಗಳೂರಲ್ಲಿ ಇರೋದು, ಆದ್ರೂ ಕೂಡ ನಾನು ಮಾಡಿರುವಂತ ಜೀವನ ನನಗೆ ತುಂಬಾ ಇಷ್ಟ. ನಾನು ಹಳ್ಳಿ ವಾತಾವರಣದಲ್ಲಿ ನಾನು ಬೆಳೆದಿರೋದಕ್ಕೆ ನನಗೆ ಅದೇ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗುತ್ತಾ? ನೀವು ಹಳ್ಳಿ ವಾತಾವರಣದಲ್ಲಿ ಯಾರು ಬೆಳೆದಿದ್ದೀರಾ ಅನ್ನೋರು ಏನಾದರೂ ಈ ವಿಡಿಯೋ ನೋಡಿದ್ರೆ ನನಗೂ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೋಡಿ, ಇಲ್ಲಿ ತುಂಬಾ ಚಿಕ್ಕ ಟಮಾಟೆ ಹಣ್ಣು ಬಿಟ್ಟಿದ್ದಾವೆ, ತುಂಬಾ ಹೂವು ಕೂಡ ಆಗಿದೆ. ಈ ರೀತಿ ನಮ್ಮ ಮಮ್ಮಿ ಎಲ್ಲ ಮನೆ ಹತ್ರನೇ ಬೆಳ್ಕೊಂತಾರೆ. ಅರ್ಧಕ್ಕರ್ಧ ತರಕಾರಿ ನಮ್ಮ ಮಮ್ಮಿ ಮನೆ ಹತ್ರನೇ ಬೆಳ್ಕೊಂತಾರೆ.
ಮತ್ತೆ ನೋಡಿ ಇಲ್ಲಿ ನಾನು ಕೃಷಿ ಮೇಳಗೆ ಹೋಗಿದ್ದೆ. ಅಲ್ಲಿ ಎಲ್ಲ ಮಿಕ್ಸ್ ಬಾಕ್ಸ್ ಬರುತ್ತಲ್ಲ, ಸೊಪ್ಪಿಂದು ಬೀಜ, ಅವು ತಗೊಬಂದು ಕೊಟ್ಟಿದ್ದೆ ನಮ್ಮ ಮಮ್ಮಿಗೆ. ನೋಡಿ ಇಲ್ಲಿ ಹಾಕಿದ್ದಾರೆ, ಇದು ಚಪ್ಪರದವ್ರೆ ಕೈ ಗಿಡ ಹಾಕಿದಾರಲ್ವಾ, ಇದ್ರಲ್ಲೇ ಇಲ್ಲಿ ಹಾಕಿರೋ ಅಂಥದ್ದು ಮೊಳಕೆ ಬಂದಿದೆ ನೋಡಿ. ಚೆನ್ನಾಗಿ ಸೊಪ್ಪಿನ ಬೀಜ ಮೊಳಕೆ ಬರ್ತಾ ಇದೆ. ಈ ರೀತಿ ನೋಡೋಣ, ಅದು ದೊಡ್ಡದಾದಾಗ ನಾನು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಇದ್ರೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಈ ನುಗ್ಗೆ ಮರ ಅಂತೂ ಎಷ್ಟೋ ಜನ ನನ್ನ ವಿಡಿಯೋ ನೋಡೋದ್ರೆಲ್ಲ ನುಗ್ಗೆ ಗಿಡ ಮತ್ತೆ ನುಗ್ಗೆಕಾಯಿ ಎಲ್ಲ ನೋಡಿದ್ದಾರೆ. ನುಗ್ಗೆಕಾಯಿ ಗಿಡ ಒಂದಿದೆ. ನಮ್ಮ ಮಮ್ಮಿ ವಾತಾವರಣಕ್ಕೆ ತಕ್ಕಂತೆ ಎಲ್ಲ ತರಕಾರಿಯನ್ನ ಬೆಳ್ಕೊಂತಾರೆ ನಮ್ಮ ಮನೆ ಬಾಕ್ಲಲ್ಲೇನೆ. ಅದು ಗಣಕಿ ಸೊಪ್ಪೆಲ್ಲ ಏನಿದೆ ನಾನು ಕಿತ್ಕೊಂತೀನಿ. ಇದು ಗಣಕಿ ಸೊಪ್ಪು, ಗಣಕಿ ಹಣ್ಣು ಎಲ್ಲ ನಾನು ಬಿಡಿಸ್ಕೊಂಡು ಒಂದು ಕವರಲ್ಲಿ ಹಾಕೊಂಡು ತಗೊಂಬರ್ತೀನಿ. ಯಾಕೆ ಗೊತ್ತಾ, ನಮ್ಮ ಮನೆಯವ್ರಿಗೆ ಮತ್ತೆ ನನ್ನ ಪಾಪು ತಿನ್ನೋಕ್ಕೋಸ್ಕರ. ಆಯ್ತಾ, ನೋಡಿ ಇಲ್ಲಿ ಸಬ್ಬಕ್ಕಿಯನ್ನ ಬೆಳ್ಕೊಂಡಿದೀವಿ ಮನೆ ಬಾಕ್ಲಲ್ಲೇನೆ. ಇಷ್ಟೇ ಚಿಕ್ಕ ಜಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಮನೆಗೆ ಆಗೋವಷ್ಟು ಸಬ್ಬಕ್ಕಿಯನ್ನ ಬೆಳೆದು, ಚಿಕ್ಕ ಗಿಡದಲ್ಲಿ ನೋಡಿ ಎಷ್ಟು ಮೆಣಸಿನ್ಕಾಯಿ ಬಿಟ್ಟಿದೆ, ಹಸಿರು ಮೆಣಸಿನ್ಕಾಯಿ ಬಿಟ್ಟಿದೆ. ಮತ್ತೆ ಇಲ್ಲಿ ಹೂವು ಆಗ್ತಿದೆ. ನಮ್ಮ ಮಮ್ಮಿ ಸೊಪ್ಪೆಲ್ಲ ನೋಡಿ ಕಿತ್ಕೊಂಡ್ ಬಂದಿದ್ದಾರೆ. ಮನೆ ಬಾಕ್ಲಲ್ಲೇ ಬೆಳೆದಿರುವಂತ ಸೊಪ್ಪುಗಳಲ್ಲಿ ಗಣಿಕೆ ಸೊಪ್ಪು ಮಾತ್ರ ಇನ್ನ ಕಿತ್ತಿದ್ದಾರೆ, ಬೇರೆ ಬೇರೆ ಸೊಪ್ಪಿನ ಕಿತ್ತಿಲ್ಲ. ನಾನು ಬೆಂಗಳೂರಿಗೆ ತಗೊಂಡ್ ಬರಕ್ಕೋಸ್ಕರ ಅಂತ ಹೇಳಿ. ನೋಡಿ ಮೆಣಸಿನ್ಕಾಯಿ ಯಾವ ತರ ಎದ್ದು ನಿಂತಿದೆ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಈ ತರ ವಾತಾವರಣ ಇದ್ರೆ ಜೀವನದಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಟೈಮಲ್ಲಿ ನಾವು ಎಷ್ಟೇ ದುಡ್ಡು ಕೊಟ್ಟು ಖರೀದಿ ಮಾಡಿ ತಿಂತೀವಿ ಅಂತ ಅಂದ್ರೂ ಕೂಡ ಈ ಸಮಯ ಸಂದರ್ಭಗಳು ನಮಗೆ ಸಿಗೋದಿಲ್ಲ. ಇಂಥ ಒಂದು ವಾತಾವರಣದಲ್ಲಿ ಬೆಳೆದಿರುವಂತ ವಸ್ತುಗಳು ಸಿಗೋದು ತುಂಬಾನೇ ಕಷ್ಟ. ಅದು ನಾವು ಬೆಂಗಳೂರಲ್ಲಿ ಜೀವನ ಮಾಡೋರ್ಗಂತೂ ಸಿಗೋದು ತುಂಬಾನೇ ಕಷ್ಟ ಇರುತ್ತೆ. ಊರುಗಳ ಕಡೆ ಇರೋರ್ಗೇನು ಇದು ಜಾಸ್ತಿ ಇದು ಅನ್ಸಲ್ಲ, ವಸ್ತು ಅಂತ ಏನ್ ಅನ್ಸಲ್ಲ. ಆದ್ರೆ ನಮ್ಮಂತರ್ಗೆ, ನಾವು ಸಿಟಿಲಿ ಇರೋರ್ಗೆ ಇವೆಲ್ಲ ತುಂಬಾ ಹಳೆ ಅಂತಾನೆ ಹೇಳ್ಬೋದು ಅಲ್ವಾ. ಇಲ್ಲಿ ನೋಡಿ ತೊಟ್ಟಿ ಇದೆ ನಮ್ಮ ಮನೆ ಹತ್ರ. ತೊಟ್ಟಿಯಲ್ಲಿ ಮೀನ್ ಬಿಟ್ಟಿದ್ದಾರೆ, ಅಂದ್ರೆ ತೊಟ್ಟಿ ಕ್ಲೀನ್ ಆಗಿರ್ಲಿ ಅನ್ನೋದಕ್ಕೋಸ್ಕರ. ನಿಮಗ್ ತೋರಿಸ್ತೀನಿ ನೋಡಿ, ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಮೀನುಗಳಿದಾವೆ ತೊಟ್ಟಿಯಲ್ಲಿ, ಮೀನುಗಳು ಇದಾವೆ, ಓಡ್ ಹೋಗ್ತಿದಾವೆ. ಸಣ್ಣ ಸಣ್ಣ ಮೀನು, ತುಂಬಾ ಎಷ್ಟೋ ಮೀನು ಸತ್ತೋಗಿದಾವೆ ನೋಡಿ, ಓಡಾಡ್ತಿದಾವೆ ನೀರಲ್ಲಿ ಮೀನುಗಳು. ಎಲ್ಲ ಇದೆ ನಮ್ಮ ಮನೆ ಬಾಗ್ಲಲ್ಲಿ. ಮತ್ತೆ ಈ ಬದನೆಕಾಯಿ ಗಿಡ ಕೂಡ ನಾನು ತೋರ್ಸಿದೀನಿ. ಗುಡಿಯ ಅಂತೂ ನೋಡಿ ನೀರಲ್ಲಿ ಆಡಿ ಆಡಿ ಎಷ್ಟಿದ್ದಾಳೆ. ಇವಳಿಗೆ ರೆಡಿ ಮಾಡ್ಬೇಕು. ಮತ್ತೆ ನೋಡಿ ಈ ಟಮಾಟೆ ಹಣ್ಣು ತುಂಬಾ ಚೆನ್ನಾಗಿದೆ ಅಲ್ಲ. ನಾನು ಇದು ಲೈವ್ ಅಲ್ಲಿ ಕೂಡ ಫೋಟೋ ಹಾಕಿದ್ದೆ ಫ್ರೆಂಡ್ಸ್. ಇದು ಒಂಥರ ಎಳೆ ಎಳೆ ತರ ಇದೆ ನೋಡಿ ಅಲ್ವಾ ಟಮಾಟೆ ಹಣ್ಣು. ಇನ್ನ ಟಮಾಟೆ ಕಾಯಿ, ಇದು ಹಣ್ಣಲ್ಲ, ಬಳ್ಳಿ ಬರ್ತಾ ಇದೆ. ನಮ್ಮ ಮಮ್ಮಿ ನೋಡಿ ಇಲ್ಲಿ ದಾರ ಕಟ್ಟಿದ್ದಾರೆ ಬಳ್ಳಿಗೆ. ಬದನೆಕಾಯಿ ಗಿಡ ಇದಾವೆ. ಈ ಬದನೆಕಾಯಿ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ನಾನು ಬೇರೆ ವಿಡಿಯೋದಲ್ಲಿ ಕೂಡ ತೋರಿಸಿದೀನಿ. ಇದು ಕೂಡ ನಾನು ಕಿತ್ಕೊಂತೀನಿ. ಈ ರೀತಿ ನಮ್ಮ ಮನೆ ಬಾಕ್ಲಲ್ಲಿ ನಮ್ಮ ಮಮ್ಮಿ ಹಚ್ಚುವಂತ ಗಿಡಗಳು. ತುಳಸಿ ಗಿಡ ನೋಡಿ, ತುಳಸಿ ಗಿಡ ನಮ್ಮ ಮಮ್ಮಿ ಹಾಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ತುಳಸಿ ಗಿಡ, ಪುದೀನ. ಮತ್ತೆ ನೋಡಿ ಮೆಣಸಿನ ಗಿಡ ನಾವು ಅಲ್ಲಲ್ಲಿ ಹಾಕೊಂಡಿದೀವಿ ಆಯ್ತಾ. ಮತ್ತೆ ಈ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ, ಬದನೆ ಗಿಡ ಅಲ್ವಾ. ನೋಡಿ ಇದ್ರಲ್ಲಿ ಇಷ್ಟು ಇನ್ನ ಬದನೆಕಾಯಿ ಬಿಡ್ತಾ ಇದೆ. ತುಂಬಾ ಬದನೆಕಾಯಿ ಇದ್ರಲ್ಲಿ ಬಿಡುವಂತದ್ದು ನೋಡಿ, ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಅಲ್ಲಿ ನೋಡಿ ಕರಿಬೇವಿನ ಗಿಡ ಎಷ್ಟು ದೊಡ್ಡದಾಗಿದೆ. ಅದು ಪಕ್ಕದ ಮನೆಯಲ್ಲಿ ಇರುವಂತ ಕರಿಬೇವಿನ ಗಿಡ. ಪಿಂಕ್ ಕಲರ್ ಹೂವ ನಾನು ಶಾರ್ಟ್ಸ್ ಅಲ್ಲೆಲ್ಲ ಹಾಕಿದೀನಿ, ತೋರಿಸಿದೀನಿ ಓದೋ ವಿಡಿಯೋದಲ್ಲಿ. ಅದ್ರಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಗುಲಾಬಿ ಗಿಡ. ಅದು ಹಳೆ 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 ಗಿಡ, ಅದು ತುಂಬಾ ವಯಸ್ಸಿಂದು ಗಿಡ. ಅದು ಪಿಂಕ್ ಕಲರ್ ಹೂವ ಕೂಡ 2 ಕಾಣಿಸ್ತಾ ಇರ್ಬೋದು ಆಯ್ತಾ. ಆ ತರ ಪಕ್ಕದ ಮನೆಯವ್ರದ್ದು. ಆ ಜಾಲರಿಂದ ಆ ಕಡೆ ಅವ್ರದ್ದು, ಈ ಕಡೆ ನಾವು ಹಾಕೊಂಡಿರುವಂತ ವಸ್ತುಗಳು ಇವು. ಸೊ ಫ್ರೆಂಡ್ಸ್, ಈ ತರ ವಾತಾವರಣ ನಮ್ಮ ಊರಿಂದು ನನ್ನ ವಿಡಿಯೋಸ್ ನೋಡೋರ್ಗೆಲ್ಲ ಗೊತ್ತೇ ಇದೆ. ನಾನು ಯಾವ ತರ ವಾತಾವರಣ ಬೆಳೆದಿರುವಂತ ಹುಡುಗಿ, ಮತ್ತೆ ನಾನು ಮಾಡುವಂತ ವಿಡಿಯೋಸ್ ನೋಡೋರ್ಗು ಕೂಡ ಗೊತ್ತೇ ಇದೆ. ನಮ್ಮ ಮಮ್ಮಿ ಮನೆ ಬಾಕ್ಲಲ್ಲಿ ಹಾಕೊಂಡಿರುವಂತ ಮನಿ ಪ್ಲಾಂಟ್ ಏನಿದೆ ಇದು ನೋಡಿ ಚೆನ್ನಾಗಿ ಬಂದಿದೆ.
ಸೊ ಇದೆಲ್ಲ ವಾತಾವರಣ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಓಕೆನಾ ಫ್ರೆಂಡ್ಸ್, ಸದ್ಯಕ್ಕೆ ಈಗ ನಾವು ನಮ್ಮ ಮನೆಯಲ್ಲಿ ಬೆಳೆದಿರುವಂತ ವಸ್ತುಗಳು ಏನೇನು ಯಾವ ರೀತಿಯಲ್ಲಿ ಇದೆ ಅಂತ ಕೂಡ ನಾನು ತೋರಿಸ್ದೆ. ಖುಷಿ ಆಯ್ತು ನಿಮ್ ಜೊತೆ ನಾನು ಹಂಚ್ಕೊಂಡಿದ್ಕೆ. ಬದನೆ ಗಿಡ ಇಲ್ಲೂ ಕೂಡ ನಮ್ಮ ಮಮ್ಮಿ ಅಲ್ಲಲ್ಲ ಮೆಣಸಿನ ಗಿಡ, ಬದನೆ ಗಿಡ, ಸೊಪ್ಪು ಎಲ್ಲ ಹಾಕೊಂಡಿದ್ದಾರೆ. ಸೊಪ್ಪು ಕುಯ್ತಾ ಇದಾರೆ ನಮ್ಮ ಮಮ್ಮಿ, ಸಬ್ಬಕ್ಕಿಯನ್ನ ಕುಯ್ತಾ ಇದಾರೆ. ಎಲ್ಲ ಅವರೆ ಗಿಡ, ನಲ್ವರೆ ಗಿಡ ಎಲ್ಲ ತೋರಿಸಿದೀನಿ ನೀವು ಹಾಕಿರೋದು. ಸೊ ಎಲ್ಲ ಈ ತರ ಇದೆ ವಾತಾವರಣ ಫ್ರೆಂಡ್ಸ್. ನಿಮ್ಗೆ ಈ ವಾತಾವರಣ ಹೇಗ ಅನ್ಸುತ್ತೆ ನೋಡಿ. ನಮ್ಮ ಮನೆ ಪಕ್ಕ ತೋಟ ಇದೆ, ಸರೌಂಡಿಂಗ್ ತೋಟಗಳು, ಹೊಲ ತೋಟ ಇರೋದು. ಅಷ್ಟು ದೂರದಲ್ಲಿರೋದು ನಮ್ಮ ಮನೆ ಹತ್ರ ಇರುವಂತ ಪೆಟ್ರೋಲ್ ಬಂಕ್. ಅದು ಅಲ್ಲಿ ಮೊದ್ಲು ಹೊಲ ಇದ್ದಿದ್ದು, ರಾಗಿ ಹೊಲ ಮತ್ತೆ ಹುಚ್ಚಳು ಎಲ್ಲ ಹಾಕೋರು. ಅಲ್ಲಿ ತುಂಬಾ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್. ಆದ್ರೆ ಈಗ ಅವರು ಆ ಜಮೀನನ್ನ ಅಲ್ಲಿ ಪೆಟ್ರೋಲ್ ಬಂಕ್ ಮಾಡಕ್ ಕೊಟ್ಟಿದ್ದಾರೆ. 3 ಎಕರೆ ಜಮೀನ್ ಇದ್ದಿದ್ದದು. ಅಲ್ಲೀಗ ಏನು ಬೆಳೆ ಏನು ಬೆಳೆಯೋದಿಲ್ಲ. ಸ್ವಲ್ಪ ಮಟ್ಟಿಗೆ ಆ ಸರೌಂಡಿಂಗ್ ಅಲ್ಲಿ ಬೀಳಿದೆ. ಇನ್ನ ಪೆಟ್ರೋಲ್ ಬಂಕ್ ಮಾಡಿದ್ದಾರೆ, ಅಷ್ಟ್ರ ಮಟ್ಟಿಗಿದೆ. ಸೊ ಫ್ರೆಂಡ್ಸ್, ಇದೆಲ್ಲ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಮ್ಮ ಪಕ್ಕದ ಮನೆಯವರು ಜೋರಾಗಿ ಮಾತಾಡ್ತಿದ್ದಾರೆ. ಹಳ್ಳಿ ಸೈಡ್ ಇದೆ ಅಲ್ವಾ, ಜೋರಾಗಿ ಮಾತಾಡೋದು ಅಲ್ವಾ. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಮುಖಾಂತರ ಸಿಗೋಣ. ಅಲ್ಲಿವರೆಗೂ ಬಾಯ್. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇಂಥ ವಾತಾವರಣ ನಿಮ್ಗೆ ಹೇಗ್ ಅನ್ಸುತ್ತೆ ಅಂತ. ಗುಡಿಯ ಅಳ್ತಿದ್ದಾಳೆ, ಸೊ ಅವಳಿಗೆ ನಾನು ರೆಡಿ ಮಾಡ್ಕೊಳಕ್ ಹೋಗ್ಬೇಕು. ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ. ಬಾಯ್ ಬಾಯ್.